ವಸಾಹತುಶಾಹಿ ಗುರುತುಗಳಿಗೆ ಗುಡ್ ಬೈ ಹೇಳುತ್ತಿದೆ ಭಾರತೀಯ ಸೇನೆ. ಭಾರತೀಯ ಮೌಲ್ಯಗಳಿಗೆ ಅನುಗುಣವಾದ ವಸ್ತ್ರ ನಿಯಮ ಪರಿಚಯ. ಭಾರತೀಯ ಸೇನೆಯು ವಸಾಹತುಶಾಹಿ ಯುಗದ ಹಲವಾರು ಕುರುಹುಗಳನ್ನು ತನ್ನ ವಸ್ತ್ರ ನಿಯಮಗಳಿಂದ ತೆಗೆದುಹಾಕಲು ಮುಂದಾಗಿದ್ದು, ಭಾರತೀಯ ಮೌಲ್ಯಗಳು ಮತ್ತು ಸಮಕಾಲೀನ ಕಾರ್ಯಾಚರಣೆಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಮಿಲಿಟರಿ ಸಂಪ್ರದಾಯಗಳನ್ನು ಮರುರೂಪಿಸುವ ನಿಟ್ಟಿನಲ್ಲಿ ಇದು ಒಂದು ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಲಾಗಿದೆ. ಈಗಾಗಲೇ ವಸಾಹತುಶಾಹಿ ಯುಗದ ಹಲವಾರು ಪದ್ಧತಿಗಳನ್ನು ಬದಲಾಯಿಸಿರುವ ಸೇನೆಯು ಉಡುಪುಗಳಿಗೆ ಸಂಬಂಧಿಸಿದ ಮಾನದಂಡಗಳನ್ನು ಬಿಗಿಗೊಳಿಸುವ ಸಮಗ್ರ ಹೊಸ ಡ್ರೆಸ್ ಕೋಡ್ ಅನ್ನು ಪರಿಚಯಿಸಿದೆ. ಸೇನಾ ಸಮವಸ್ತ್ರ 2026 ಕೈಪಿಡಿಯಲ್ಲಿ ವಿವರಿಸಲಾದ ಹೊಸ ನಿಯಮಗಳು ಸುಮಾರು 1 ದಶಕದಲ್ಲಿ ಮಿಲಿಟರಿ ಉಡುಗೆ ಮತ್ತು ನೋಟದ ಮಾನದಂಡಗಳ ವ್ಯಾಪಕ ಪರಿಷ್ಕರಣೆಯನ್ನು ಪ್ರತಿಧ್ವನಿಸಿದೆ. ಸೇನೆ ಈ ಬದಲಾವಣೆಗಳನ್ನು ರೆಜಿಮೆಂಟಲ್ ಪರಂಪರೆ ಮತ್ತು ವೃತ್ತಿಪರ ನೀತಿಯನ್ನು ಸಂರಕ್ಷಿಸುವಾಗ ಪಡೆಗಳ ಸ್ಥಳೀಯ ಗುರುತನ್ನು ಬಲಪಡಿಸುವ ವ್ಯಾಪಕ ಪ್ರಯತ್ನದ ಭಾಗವೆಂದು ಅಧಿಕಾರಿಗಳು ವಿವರಿಸಿದ್ದಾರೆ. ಸಾಂಪ್ರದಾಯಿಕ ಬಂಡಿ ಜಾಕೆಟ್ ಅನ್ನು ಸೈನ್ಯದ ಅಧಿಕಾರಿಗಳಿಗೆ ಔಪಚಾರಿಕ ಡ್ರೆಸ್ ಕೋಡ್ನಲ್ಲಿ ಪರಿಚಯಿಸಿರುವುದು ಅತ್ಯಂತ ಪ್ರಮುಖ ಬದಲಾವಣೆಗಳಲ್ಲಿ ಒಂದಾಗಿದೆ. ಮುಚ್ಚಿದ ಕುತ್ತಿಗೆಯ ಭಾರತೀಯ ಶೈಲಿಯ ಜಾಕೆಟ್ ಅನ್ನು ಈಗ ನಿರ್ದಿಷ್ಟ ಔಪಚಾರಿಕ ಸಂದರ್ಭಗಳಲ್ಲಿ ಯೋಧರು ಧರಿಸಬಹುದು. ಇದು ಸ್ಥಳೀಯ ಸಾಂಸ್ಕೃತಿಕ ಅಂಶಗಳನ್ನು ಮಿಲಿಟರಿ ಪದ್ಧತಿಗಳಲ್ಲಿ ಸೇರಿಸುವ ಸೇನೆಯ ಆಶಯವನ್ನು ಪ್ರತಿಬಿಂಬಿಸುತ್ತದೆ. ಪರಿಷ್ಕೃತ ಕೈಪಿಡಿಯಲ್ಲಿ ಎಲ್ಲಾ ಶ್ರೇಣಿಯ ಸೇನಾ ಸಿಬ್ಬಂದಿಗೆ ಹೊಸ ಚಳಿಗಾಲದ ಸಮವಸ್ತ್ರವನ್ನು ಕೂಡ ಪರಿಚಯಿಸಲಾಗಿದ್ದು, ಇದನ್ನು ಡ್ರೆಸ್ 3B ಎಂದು ಗೊತ್ತುಪಡಿಸಲಾಗಿದೆ. ಈ ಉಡುಪಿನಲ್ಲಿ ಯುದ್ಧ ಜಾಕೆಟ್ ಮತ್ತು ಬೆರೆಟ್ ಜೊತೆಗೆ ಜೋಡಿಸಲಾದ ಅಂಗೋಲಾ ಶರ್ಟ್ ಇದ್ದು ಚಳಿಗಾಲಕ್ಕೆ ಆರಾಮದಾಯಕತೆ ಒದಗಿಸುತ್ತದೆ. ಹೆಚ್ಚುವರಿಯಾಗಿ ಸೇನಾ ಅಧಿಕಾರಿಗಳಿಗೆ ಚಳಿಗಾಲದ ವಿದ್ಯುಕ್ತ ಸಮವಸ್ತ್ರ ಡ್ರೆಸ್ 1C ಅನ್ನು ಕೂಡ ಅಧಿಕೃತಗೊಳಿಸಲಾಗಿದೆ.